ನೀರು ಬಿಡುತ್ತಿಲ್ಲವೆಂದು ಜನರಿಂದ ಪಂಚಾಯಿತಿಗೆ ಮುತ್ತಿಗೆ. ರಾಜವಂತಿ ಪಂಚಾಯಿತಿ ಬಳಿ ಎಸ್ಸಿ ಕಾಲೋನಿ ಜನರ ಆಕ್ರೋಶ. ಎಸ್ ವೀಕ್ಷಕರೇ, ಗಡಿನಾಡು ಪಾವಗಡದಲ್ಲಿ ಇತ್ತೀಚೆಗೆ ಅಭಿವೃದ್ಧಿ ಕೆಲಸಗಳು ಆಗ್ತಾವೆ ಅನ್ನೋ ಮಾತುಗಳು ಕೇಳಿಬರ್ತಾವೆ. ಇದರ ನಡುವೆ ಹಲವು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ರಸ್ತೆ ಸಮಸ್ಯೆ ಇದೆ ಎನ್ನಲಾಗ್ತಾ ಇದೆ. ಹೇಳಿ ಕೇಳಿ ಅದು ಪಾವಗಡ ತಾಲೂಕು. ಇಲ್ಲಿ ಫ್ಲೋರೈಡ್ ನೀರೇ ಜಾಸ್ತಿ. ಇತ್ತ ರಾಜವಂತಿ ಗ್ರಾಮ ಪಂಚಾಯಿತಿಯಲ್ಲಿರುವ ಎಸ್ಸಿ ಕಾಲೋನಿಯಲ್ಲಿ 1.5 ತಿಂಗಳಿನಿಂದ ನೀರು ಸರಬರಾಜು ಆಗಿಲ್ವಂತೆ. ಈ ಕುರಿತಾಗಿ ಅಧಿಕಾರಿಗಳಿಗೆ ಜನರು ಮನವಿಯನ್ನ ಮಾಡಿದ್ರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ವಂತೆ. ಇದೇ ಕಾರಣಕ್ಕೆ ರೊಚ್ಚಿಗೆದ್ದ ಕಾಲೋನಿಯ ಜನರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ರು. ಹೌದು, ಪಾವಗಡ ತಾಲೂಕಿನ ರಾಜವಂತಿ ಗ್ರಾಮ ಪಂಚಾಯಿತಿಯ ಎಸ್ಸಿ ಕಾಲೋನಿಯಲ್ಲಿ ಜನರು 1.5 ತಿಂಗಳಿನಿಂದ ಪರದಾಡ್ತಿದ್ದಾರಂತೆ. ತಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳ ಬಳಿ ಎಷ್ಟೇ ಬಾರಿ ಹೇಳಿದ್ರೂ ತಲೆ ಕೆಡಿಸಿಕೊಳ್ತಾ ಇಲ್ವಂತೆ. ಪ್ರತಿ ಪಂಚಾಯಿತಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆಯಾಗ್ತಾ ಇದೆ. ಆದ್ರೆ ಅಧಿಕಾರಿಗಳು ಮಾತ್ರ ಅದನ್ನ ಸರಿಯಾಗಿ ಬಳಸಿಕೊಳ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಏನಮ್ಮ ವಿಚಾರ? ಎಷ್ಟು ದಿನದಿಂದ ಹಂಗಿದೆ? ತಿಂಗಳಿಂದಿಲ್ಲ. ಇವರು ಪಂಚಾಯತಿ ಗಮನಕ್ಕೆ ತಂದ್ರ ಏನ್ ಹೇಳ್ತಾರೆ? ಈಗ ಇವತ್ತು ಬೆಳಿಗ್ಗೆ ಮಾಡಿಸ್ತೀವಿ, ಸಾಯಂಕಾಲ ಮಾಡಿಸ್ತೀವಿ ಅಂತಾರೆ, ಬರೋದೇ ಇಲ್ಲ. ನಾವು ಗಲಾಟೆ ಮಾಡಿದ್ರೆ ಟ್ಯಾಂಕರ್ ಕಳಿಸ್ತಾರೆ, ಇಲ್ಲಾಂದ್ರೆ ಟ್ಯಾಂಕರ್ ಕಳಿಸೋದೇ ಇಲ್ಲ. ಅದು ಇಲ್ಲ, ಏನಿಲ್ಲ, ನಮಗೆ ವ್ಯವಸ್ಥೆನೇ ಇಲ್ಲ ಅಸಲು. ಮತ್ತೆ ನಿಮ್ದು ಏನು ಸಮಸ್ಯೆ? ನಮ್ದು ಸರ್ ನೀರು ಬರಲ್ಲ, 1 ತಿಂಗಳಿಂದ ನೀರು ಬರ್ತಿಲ್ಲ ಸರ್. ನಮ್ಮ ಕುರಿಗಳಿಗೂ ನೀರು ಇಲ್ಲ, ಏನೂ ಇಲ್ಲ, ಹಂಗಾಗ್ತಿದೆ ಸರ್. ಆ ಕಡೆ ನೀರು ಬರ್ತಾನೆ ಇಲ್ಲ. ಬೋರ್ಗಳ ಹತ್ರ ಹೋಗ್ಬೇಕು, ತಗೊಂಡ್ ಬರ್ಬೇಕು. ಜೆಜೆಎಂ ನೀರು ನಲ್ಲಿಗಳು ಯಾವ ಬರಲ್ಲ ಸರ್. ಅದು ಎಲ್ಲ ಕಡೆ ಬರ್ತಾ ಇತ್ತು. ಇಲ್ಲ ಸ್ವಾಮಿ, ನಮ್ಮ ಕಡೆ ಬರ್ತಾ ಇಲ್ಲ ಸ್ವಾಮಿ. ನಮ್ಮ ಕಡೆ ಬರ್ತಾ ಇಲ್ಲ. ನಮ್ಮ ಕಡೆ ಜೆಜೆಎಂ ನೀರೇ ಬರ್ತಾ ಇಲ್ಲ. ಇಲ್ಲಿವರೆಗೆ ಬರ್ಲಿಲ್ವಾ? ಇಷ್ಟವರೆಗೂ ಬಂದಿಲ್ಲ. ನಲ್ಲಿಗಳು ಹಾಕವ್ರೆ. ನೆಲ್ಲಿ ಹಾಕವ್ರೆ. ಇಷ್ಟವರೆಗೂ ಒಂದು ನೀರು ಬಂದಿಲ್ಲ. ಜೆಜೆಎಂ ಬಿಟ್ಟು ಇವತ್ತವರೆಗೂ ಬಂದಿಲ್ಲ. ಆ ಕಡೆ ಮುಖ ನೋಡೋರೆ, ಜೆಜೆಎಂ ಮುಖ ನೋಡೋರು ಇಲ್ಲ. ಈ ಕಡೆ ಇಲ್ಲಿ ಪಂಚಾಯತಲ್ಲಿ ಲಂಚ ತಗೊಂಡಿದ್ದಾರೆ ಎಲ್ಲ. ಆಯ್ತಾ? ಎಲ್ಲ ಇದು PDO ಎಲ್ಲ ಇದು ಮಾಡಿ ನಮ್ಮ ಕಡೆ ನೀರಿಲ್ಲ ಜೆಜೆಎಂದು. ಆಯ್ತಾ? ಸುಮ್ಮನೆ ಫೋಟೋ ತಗೊಂತಾರೆ, ಹೋಗ್ತಾರೆ. ಜೆಜೆಎಂ ನೀರೇ ಇಲ್ಲ ಅಲ್ಲಿ. ಕಾಲೋನಿಗಳು ಅಂದ್ರೆ ಸಾಕು, ಅಧಿಕಾರಿಗಳಿಗೆ ನಿರ್ಲಕ್ಷ್ಯದ ಧೋರಣೆ ಹೆಚ್ಚಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇತ್ತ ಈ ವಿಚಾರವಾಗಿ ಅಧಿಕಾರಿಗಳನ್ನ ಕೇಳಿದ್ರೆ ರೈಲ್ವೆ ಕಾಮಗಾರಿ ನಡೀತಾ ಇರೋದ್ರಿಂದ ಕೆಲ ಕಾಮಗಾರಿ ವೇಳೆ ಪೈಪ್ ಲೈನ್ ಹೊಡೆದಾಕಿರುವ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಎನ್ನಲಾಗ್ತಿದ್ದಾರಂತೆ. ಕೆಲಸ ಮಾಡ್ತಾವ್ರೆ, ಅಬ್ಜೆಕ್ಷನ್ ಮಾಡವ್ರೆ. ನಮ್ಗೆ ನೀರು ಏನ್ ಮಾಡ್ಬೇಕು ನಾವು? ಅವ್ರಿಗೇನು ಸಂಬಂಧ ಅಬ್ಜೆಕ್ಷನ್ ಮಾಡಕ್? ನೀರಿಗೂ ಅದಕ್ಕೇನು ಸಂಬಂಧ? ಈ ಕಡೆ ಊರ್ನಾಗೆಲ್ಲ ಬರ್ತವೆ. ಈ ಕಡೆ 15 ದಿವಸ ಮೇಲೆ ಎಲ್ಲ ಹೇಳಿದ್ರು. ಈ ಕಡೆ ಹೇಳಿದ್ರೆ ನಮ್ಮ ಕಡೆ ಬರ್ತಾ ಇಲ್ಲ. ಸ್ವಚ್ಛ ಭಾರತ ಮಾತ್ರ ಈ ಕಡೆ ಮಾಡಲ್ಲ, ಊರಲ್ಲಿ ಮಾತ್ರ ಇಲ್ಲೆಲ್ಲ PDO ಎಲ್ಲ ಇಲ್ಲೆಲ್ಲ ಮಾಡ್ತಾರೆ. PDO ಇಲ್ಲೆಲ್ಲ. ಆ ಕಡೆ ಮನೆ ಇಲ್ಲ. ಏನು ಮನೆ ಇಲ್ಲವಾ? ಏನು ಓಟಾಕಲ್ವಾ? ಸುಮ್ಮನೆ ಇದು ಮಾಡ್ಕೊಂತಾರೆ ಎಲ್ಲ ಈ ಪಂಚಾಯತಿಗೆ. ಯಾವತ್ತೂ ಇಷ್ಟು ದಿನ ಯಾವತ್ತೂ ಇಲ್ಲ. ಅವ್ರೆಲ್ಲ ಕೇಳಿದಾಗ ಎಲ್ಲ ಇವ್ರು ಕೇಳ್ತಾ ಇರ್ತಾರೆ. ಹೋಗಿ ನೋಡಿದೀವಿ. ಅಲ್ಲಿ ರೈಲ್ವೆ ಕಾಮಗಾರಿ ನಡೆಯುವಾಗ ಪೈಪ್ ಲೈನ್ ಇವರೆಲ್ಲ ಬೇರೆ ಕಿತ್ತವ್ರೆ. ಅದು ಅವ್ರು ಕೀಳಕ್ಕ ಪರ್ಮಿಷನ್ ಕೊಟ್ಟಿದ್ದೀರಾ ನೀವು? ಮತ್ತೆ ಕೊಡದೆ ಈಗ ಡ್ಯಾಮೇಜ್ ಕುಮ್ಮಕ್ಕಾಗಿದ್ದಾರೆ. ಇವರು PDO ಇವರೆಲ್ಲ ಕುಮ್ಮಕ್ಕಾಗಿ ಇದು ಮಾಡಿದ್ದಾರೆ ಸ್ವಾಮಿ. ಇವ್ರು ಕುಮ್ಮಕ್ಕಾಗಿ ಇವರು ಇದು ಮಾಡಿದ್ದಾರೆ. ಆಯ್ತಾ? ಜನಗಳಿಗೆ ನೀರು ಏನು ಕುಡಿಬೇಕು? ಪರ್ಮಿಷನ್ ಕೊಟ್ಟಿಲ್ಲ. ಅವರು ಕೆಲಸ ಮಾಡುವಾಗ ಕಿತ್ತವ್ರೆ. ಆಯ್ತು, ಕಿತ್ತವ್ರೆ. ಕಿಲ್ಲಿ ಅದು ಸರಿಪಡಿಸ್ಬೇಕಲ್ವಾ? ಸರಿಪಡಿಸ್ತೀವಿ ಸರ್. ಮತ್ತೆ ಸರಿಪಡಿಸದೆ ಇಷ್ಟು ಜನಕ್ಕೆ ತೊಂದರೆ ಆಗಿತ್ತಲ್ಲ, ಮತ್ತೆ ನೀವೇನು ಕ್ರಮ ತಗೊಂಡಿದ್ದೀರಾ? ಇಲ್ಲ ಸರಿಪಡಿಸಿ ಇವಾಗ ಟ್ಯಾಂಕರ್ನಲ್ಲಿ ನೀರು ಬಿಡ್ತಿದ್ವಿ. ಬಿಲ್ ಮಾತ್ರ ಮಾಡ್ಕೊಂತಾರೆ ಇವರು. ಬಿಲ್ ಮಾತ್ರ ಮಾಡ್ಕೊಂತಾರೆ. ಇನ್ನು ನಾನು ಲೋಕಾಯುಕ್ತ ನಂಬರ್ ಕೊಡ್ರಿ, ನಾನು ಹಾಕ್ತೀನಿ. ಆಯ್ತಾ? ಲೋಕಾಯುಕ್ತ ನಂಬರ್ ಕೊಟ್ಟು ನಾನು ಹಾಕ್ತೀನಿ. ನಮ್ಮ ಹೆಸರು ನಾಗರಾಜ್ ಅಂತ. ಆಯ್ತಾ?
ರೈಲ್ವೆ ಕಾಮಗಾರಿ ನಡೆಯುವಾಗ ಆಗಿರೋ ಪಾವಗಡ ಪಟ್ಟಣಕ್ಕೆ ಹಾದು ಬರುವಂತಹ ಪ್ರಮುಖ ರಸ್ತೆಯಲ್ಲಿ ಇದಾಗಿದ್ದು ಈ ಗ್ರಾಮಕ್ಕೆ ಪ್ರಮುಖ ರಸ್ತೆಯಲ್ಲಿ ನಾಮಫಲಕ ಇಲ್ಲದೇ ಇರುವ ಬಗ್ಗೆ ಸಾರ್ವಜನಿಕರು ಆರೋಪಿಸುತ್ತಿದ್ರು. ಇನ್ನು ಈ ವಿಷಯ ತಿಳಿದು ದೂರವಾಣಿ ಮೂಲಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಧುಸೂದನ್ ಮಾತನಾಡಿ ನೀರಿನ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ನೀಡಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.